ಮೀನಿಗಾಗಿ 300 ಡ್ಯಾಮ್ ಅನ್ನ ಕೆಡವಿರುವಂತಹ ಚೀನಾ ಪರಿಸರ ಸಂರಕ್ಷಣೆಯ ಭಾಗವಾಗಿ ಚೀನಾ ಅತಿ ದೊಡ್ಡ ನಿರ್ಧಾರವನ್ನ ಕೈಗೊಂಡಿದೆ. ಆ ಒಂದು ಮೀನಿಗಾಗಿ 300 ಡ್ಯಾಂಗಳನ್ನ ಕೆಡವಿರುವಂತಹ ಚೀನಾ ಪರಿಸರ ಸಂರಕ್ಷಣೆಯ ಭಾಗವಾಗಿ ಚೀನಾ ಅತಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾಂಗ್ಮಿ ಎನ್ನುವಂತಹ ನದಿಯ ಉಪನದಿ ರೆಡ್ ರಿವರ್ ಪುನರ್ಜೀವನ ಕಾರ್ಯ ಕೂಡ ನಡೆಸಲಾಗಿದೆ. ಈ ಒಂದು ನದಿಯ 300 ಡ್ಯಾಮ್ 342 ಹೈಡ್ರೋ ಪವರ್ ಸ್ಟೇಷನ್ ನೆಲಸಮ ಒಂದು ಜಾತಿಯ ಮೀನು ನದಿಯ ಸಹಜತೆ ಕಾಪಾಡಲು ಈ ಒಂದು ಕ್ರಮ. ಸ್ಟರ್ಜನ್ ಫ್ಯಾಮಿಲಿಗೆ ಸೇರಿರುವಂತಹ ಈ ಒಂದು ಅಪರೂಪದ ಮೀನು 2023-2024ರಲ್ಲಿ 2 ಬ್ಯಾಚ್ಗಳಲ್ಲಿ ನದಿಗೆ ಯಾಂಗ್ಮಿ ಸರ್ಜನ್ ಮೀನು ಈ ಒಂದು ಮೀನುಗಳನ್ನ ಉಳಿಸಲು ಕಳೆದ 3 ವರ್ಷಗಳಲ್ಲಿ 300 ಡ್ಯಾಮ್ ಅನ್ನ ನೆಲಸಮ ಮಾಡಿರುವಂತದ್ದು. ಎಸ್ ವೀಕ್ಷಕರೇ, ಒಂದೇ ಒಂದು ಮೀನು. ಆ ಫೋಟೋವನ್ನ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ. ಯಾವ್ದಪ್ಪ ಆ ಮೀನು ಅಂತ ಕೇಳಬೇಡಿ. ಆ ಫೋಟೋವನ್ನ ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿಯ ಈ ಒಂದು ಸ್ಕ್ರೀನ್ ಮೇಲೆ. ಆ ಒಂದು ಮೀನುಗಳನ್ನ, ಆ ಒಂದೇ ಒಂದು ಮೀನನ್ನ ರಕ್ಷಣೆ ಮಾಡಲಿಕ್ಕೆ 300 ಡ್ಯಾಮ್ ಅನ್ನ ಚೀನಾ ಕೆಡವಿದೆ. ಆ ಒಂದೇ ಒಂದು ಮೀನಿನ ಸಲುವಾಗಿ 300 ಡ್ಯಾಮ್ಗಳನ್ನ ಕೆಡವಿರುವಂತಹ ಚೀನಾ ಪರಿಸರ ಸಂರಕ್ಷಣೆಯ ಭಾಗವಾಗಿ ಚೀನಾ ಈ ಒಂದು ಅತಿ ದೊಡ್ಡ ನಿರ್ಧಾರವನ್ನ ಕೈಗೊಂಡಿದೆ. ಯಾವ್ದಪ್ಪ ಮೀನು ಅಂತ ನೋಡೋದಾದ್ರೆ, ಯಾಂಗ್ಮಿ ನದಿಯ ಉಪನದಿ ರೆಡ್ ರಿವರ್ ಪುನರ್ಜೀವನ ಕಾರ್ಯ. ಆ ಒಂದು ನದಿ 300 ಡ್ಯಾಮ್ 342 ಹೈಡ್ರೋ ಪವರ್ ಸ್ಟೇಷನ್ ನೆಲಸಮ ಮಾಡಿರುವಂತದ್ದು. ಒಂದೇ ಜಾತಿಯ ಮೀನು ನದಿಯ ಸಹಜತೆ ಕಾಪಾಡಲಿಕ್ಕೆ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಚೀನಾ ಹೇಳ್ತಾ ಇರುವಂತದ್ದು. ಸರ್ಜನ್ ಫ್ಯಾಮಿಲಿಗೆ ಸೇರಿರುವಂತಹ ಅಪರೂಪದ ಮೀನು ಇದು. 2023-2024ರಲ್ಲಿ 2 ಬ್ಯಾಚ್ಗಳಲ್ಲಿ ನದಿಗೆ ಆ ಒಂದು ಸರ್ಜನ್ ಮೀನಿದೆಯಲ್ಲ, ಆ ಒಂದು ಮೀನನ್ನು ಹಾಕಲಾಗಿತ್ತು. ಈ ಒಂದು ಮೀನುಗಳನ್ನ ಉಳಿಸಲಿಕ್ಕೆ ಕಳೆದ 3-4 ವರ್ಷಗಳಿಂದ 300 ಡ್ಯಾಮ್ಗಳನ್ನು ನೆಲಸಮ ಮಾಡಿರುವಂತಹ ಚೀನಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.